ತಿರುಪ್ಪಾವೈನ 12ನೇ ಪದ್ಯ. ಕನತ್ತಿನಲ್ ಕಟ್ಟಿರುವಂ கன்றுக்கிறங்கி நினத்தும் முலை வழியே நின்று பால்சோறு நெனத்திலும் ஷேராக்கும் நற்செல்வன் தங்காய் பனத்தினில் வில் நின் வாஷர் கடைப்பற்றி சனத்தினல் தென்றலிங் கோமானே சற்றி மனத்தின்கின்யாய் பாடுவோம் நீ வாய் திருவாய் இனத்தினால் இளந்திராய் ஈதென்ன பேரறக்கும் அனத்தில்லாரும் அறிந்தேಳೋ ರೆಂಭಾವಾಯ್. ತಿರುಪ್ಪಾವೈನ 12ನೇ ಪದ್ಯದ ತಾತ್ಪರ್ಯದಲ್ಲಿ ನರ್ಚಲ್ವನ್ ಎಂದರೆ ಒಳ್ಳೆ ಸಂಪತ್ತನ್ನು ಪಡೆದವನು ಎಂಬ ಅರ್ಥ. 4 ದಿನವೆದ್ದು ಮರೆಯಾಗುವ ಐಶ್ವರ್ಯವು ಒಳ್ಳೆ ಸಂಪತ್ತು ಎನಿಸುವುದಿಲ್ಲ. ಭಕ್ತಿ ಜ್ಞಾನಗಳೇ ಶಾಶ್ವತವಾದ ಒಳ್ಳೆ ಸಂಪತ್ತು. ಈ ಗೊಲ್ಲನು ಕೃಷ್ಣನ ಸೇವೆಯಲ್ಲಿ ನಿರಂತರವಾಗಿರುವ ಸಂಪತ್ತು ಪಡೆದಿರುವವನು. ಅವನ ತಂಗಿಯಾದ ಇವಳು ವೈಭವಕ್ಕೆ ಎಣೆಯೇ ಇಲ್ಲ ಎನ್ನುವ ಗೋಪಿಕಾ ಸ್ತ್ರೀಯನ್ನು ಎಬ್ಬಿಸ್ತಾ ಇದ್ದಾಳೆ. ಅಂದರೆ ಇವಳು ತುಂಬ ಸಂಪತ್ತನ್ನು ಪಡೆದಿದ್ದಾಳೆ. ಸಂಪತ್ತು ಎನ್ನುವ ಅರ್ಥದಲ್ಲಿ ಏನು ಅಂದರೆ ಭಕ್ತಿ ಜ್ಞಾನಗಳು ಇವಳಿಗೆ ತುಂಬ ಇದೆ. ಅಂದರೆ ಕೆಲವು ಸತಿ ನಾವು ಹೇಳ್ತೀವಿ ಕೊಟ್ಟಿಟ್ಟಿದ್ದಾರೆ, ಅವ್ರ ಯೋಗದಲ್ಲಿದೆ, ಅವ್ರ ಯೋಗ ಚೆನ್ನಾಗಿದ್ದರೆ ಎಲ್ಲವೂ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಯೋಗ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಕೆಲವೊಮ್ಮೆ ನೀವು ನೋಡ್ಬೋದು, ನಾವು ಸಾಹುಕಾರ ಮನೆಯವರು ಯಾರಾದ್ರಿಗೂ ಒಬ್ಬರು ಮಗು ಹುಟ್ಟಿದರೆ ಆ ಮಗುನ ತುಂಬ ಚೆನ್ನಾಗಿ ಎಲ್ಲ ಇಂಟೆನ್ಸಿವ್ ಕೇರ್ ಥರ ಇಟ್ಟು, ಅಥವಾ ಆ ಮಗುಗೆ ಏನೂ ಆಗದಿರೋ ಥರ ICUವಿನಲ್ಲಿ ಅಥವಾ ಇನ್ನೊಂದರಲ್ಲಿ ಎಲ್ಲದರಲ್ಲೂ ಇಟ್ಟು ಆ ಮಗುಗೆ ಉಳಿಸ್ಕೋಬೇಕು ಅಂತ ದುಡ್ಡಿರೋರು ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಏನೇ ಮಾಡಿದ್ರೂ ಆ ಮಗು ಉಳಿಯೋದಿಲ್ಲ. ಆವಾಗ ನಾವೇನು ಹೇಳ್ತೀವಿ, ಆ ಯೋಗದಲ್ಲಿ ಮಗುನ ಉಳಿಸ್ಕೊಳ್ಳೋದು ಇರಲಿಲ್ಲ ಅಂತ. ಹಾಗೆ ಇನ್ನೊಂದು ಕಡೆ ನೋಡಿ, ಆ ರೋಡಲ್ಲಿ ಬಿದ್ದಿರುತ್ತೆ ಆ ಮಗು ಧೂಳಲ್ಲಿ ಬಿದ್ದಿರುತ್ತೆ. ಅದಕ್ಕೆ ಏನೇ ಒಂದು ಬೇಸಿಕ್ ನೆಸೆಸಿಟಿನೂ ಸರಿಯಾಗಿರಲ್ಲ, ಬಟ್ಟೆನೂ ಸರಿ ಇರಲ್ಲ, ತಾಯಿ ಎಲ್ಲೋ ಮಣ್ಣು ಹೋರ್ತಾ ಇರ್ತಾಳೆ. ಆದರೆ ಆ ಮಗು ಭಾಳ ಆನಂದವಾಗಿ ಆ ಮಣ್ಣಲ್ಲಿ ಆಟ ಆಡಿಕೊಂಡು ಸದೃಢವಾಗಿ ಬೆಳೆಯುತ್ತೆ. ಹಾಗೆ ಇಲ್ಲಿ ಈ ವಿಷಯವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅಂದರೆ ನಮ್ಮ ಯೋಗದಲ್ಲಿ ಏನಿರುತ್ತೆ, ನಾವು ಎಷ್ಟೇ ಕಷ್ಟಪಟ್ಟರು ಆಗ ನಮ್ಮ ಯೋಗದಲ್ಲಿ ಇದೆ ಅಂದರೂ ಇಲ್ಲದಿದ್ದರೆ ಅದು ನಮಗೆ ಸಿಕ್ಕೋಲ್ಲ. ಅದೇ ಅಲ್ಲಿ ಏನೂ ಅವ್ರಿಗೆ ಬೇಕಿಲ್ಲ, ಆದರೂ ಅವ್ರ ಯೋಗದಲ್ಲಿ ಎಲ್ಲ ಇರುತ್ತೆ ಅಂತ ಗೋದಾದೇವಿ ಹೇಳ್ತಾ ಇದ್ದಾಳೆ. ಕೆಲವೊಮ್ಮೆ ಇದಕ್ಕೆ ಕೆಲವು ಎಕ್ಸಾಂಪಲ್ಸು ಕೊಡ್ತಾರೆ. ಏನಂದರೆ, ರಾವಣನ ತಂಗಿ ಶೂರ್ಪಣಖಿ ಎಲ್ಲ ಅವಳಿಗಿದೆ. ಅವಳ ಅಣ್ಣನೂ ದುಷ್ಟ, ಇವಳು ಸಹ ದುಷ್ಟ ನಡತೆಯಿಂದ ಇಬ್ಬರು ಹಾಳಾದರು. ಹೀಗೆ ಕಂಸನ ತಂಗಿ ದೇವಕಿ ನೋಡಿ, ಅಣ್ಣನೇ ಸರಿ ಇಲ್ಲ, ಹಾಗಾಗಿ ಅವಳು ಸಹ ಪಾಪ ಅವಳ ಯೋಗದಲ್ಲಿ ಏನಾಯಿತು, ಜೈಲಲ್ಲಿ ಇರಬೇಕಾಯಿತು. ಹೀಗೆ ಕೆಲವೊಂದು ಹಲವಾರು ವಿಷಯಗಳು ನಮಗೆ ನೆನಪಿಗೆ ಬರ್ತವೆ. ಕೀಚಕನ ತಂಗಿ ಸುಧಿಷ್ಠೆ ಇದ್ಲು. ಎಂಥ ಕಾಮುಕ ಆದುರ್ಳ. ತಂಗಿಯನ್ನು ಒಳ ಹಾಕಿಕೊಂಡು ದ್ರೌಪದಿಯನ್ನು ಪುಸಲಾಯಿಸಲು ಹೋಗಿ ಭೀಮನ ಕೈಯಲ್ಲಿ ಹೀನಾಯವಾಗಿ ಸತ್ತ. ಇದು ಒಳ್ಳೆಯ ಸಿರಿಯೇ. ಹೀಗೆ ಕೆಲವು ಸಂಪತ್ತುಗಳು ನಮಗೇನನ್ಸುತ್ತೆ, ಇದು ಸರಿಯಿಲ್ಲ. ನಮಗೆ ಒಳ್ಳೆಯ ಸಂಪತ್ತು ಅಂತ ಯಾವುದನ್ನು ನಾವು ಹೇಳ್ತೀವಿ ಅಂತಂದರೆ, ನಮ್ಮ ಶಾರೀರಿಕ ಸೌಂದರ್ಯ ಇವೆಲ್ಲ ನಶ್ವರ. ನಮ್ಮ ಒಳಗೆ ಭಗವಂತ ಬಂದು ಆ ಒಂದು ತೃಪ್ತವಾಗಿ ನಮ್ಮ ಆತ್ಮದಲ್ಲಿ ಇದ್ದಾಗ ಮಾತ್ರ ಅದು ಸಂಪತ್ತು ಅಂತ ಹೇಳ್ತಾರೆ. ಹಾಗೆ ಈ ಗೋಪಿಕಾ ಸ್ತ್ರೀ ಏನು ಹೇಳ್ತಾಳೆ ಅಂದರೆ, ಈ ಕೃಷ್ಣ ತುಂಬ ತುಂಟತನ ಮಾಡ್ತಾನೆ, ಹೆಣ್ಮಕ್ಳಿಗೆಲ್ಲ ತೊಂದರೆ ಕೊಡ್ತಾನೆ, ಎಲ್ಲರ ಮನೆಗೆ ಹೋಗಿ ಬೆಣ್ಣೆ ತುಪ್ಪ ಎಲ್ಲ ಕದೀತಾನೆ. ನನಗೆ ಅದಕ್ಕೆ ಇವನ್ಕಿಂತ ರಾಮ ತುಂಬ ಇಷ್ಟ ಆಗ್ತಾನೆ. ರಾಮ ಎಷ್ಟು ಮರ್ಯಾದೆ ಪುರುಷ. ಅವನು ಒಂದು ಹೆಣ್ಣಿಗೋಸ್ಕರ ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡಿ ಇದನ್ನು ಮಾಡಿ ಅವಳಿಗೋಸ್ಕರ ಲಂಕೆಯಿಂದ ಇದಕ್ಕೆ ದೊಡ್ಡ ಸೇತುವೆಯನ್ನೆಲ್ಲ ಕಟ್ಟಿಸ್ತಾನೆ. ಮತ್ತು ಯಾವತ್ತೂ ಅವನು ಹಾಗೆ ಕೋಪವನ್ನು ಪ್ರದರ್ಶಿಸೋದಿಲ್ಲ. ಅವನು ಕೋಪ ಮಾಡಿಕೊಂಡ ಅಂದ್ರೂ ಅದಕ್ಕೊಂದು ಬೆಲೆ ಇರುತ್ತೆ. ಅವನು ಯಾರ ಮೇಲೆ ಕೋಪ ಮಾಡಿಕೊಂಡ, ರಾವಣನ ಮೇಲೆ ಕೋಪ ಮಾಡಿಕೊಂಡ. ಯಾಕಂದರೆ ಅವನು ಮಾಡಿದಂಥ ರೀತಿ ಸರಿ ಇರಲಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಅವನು ಕೋಪ ಮಾಡಿಕೊಂಡ ಹೊರತು ಬೇರೆ ಯಾವುದಕ್ಕೂ ಅವನು ಕೋಪವನ್ನು ಪ್ರದರ್ಶಿಸೋಲ್ಲ. ಹಾಗಾಗಿ ಅವನು ಪ್ರೀತಿಯ ಸಂಕೇತವನ್ನೇ ತೋರಿಸ್ತಾನೆ. ಹಾಗಾಗಿ ನಂಗೆ ರಾಮ ಇಷ್ಟ ಅಂತ ಅವಳು ಹೇಳ್ತಾಳೆ. ಈ ಕೋಪ ಪ್ರದರ್ಶನ ಮಾಡೋದು ಅನ್ನೋದಕ್ಕೆ ನಂಗೊಂದು ಕತೆ ನೆನಪಾಗ್ತಾ ಇದೆ. ಒಂದು ಮಗು ಒಂದು ಇದಕ್ಕೆಲ್ಲೋ ಸಂತೆಗೋ ಎಲ್ಲೋ ಹೋಗಬೇಕು ಅಂತ ಇರುತ್ತೆ.
ಆದರೆ ಆ ಮಗುಗೆ ತಂದೆ ತಾಯಿ ಕರ್ಕೊಂಡು ಹೋಗೋ ಪರಿಸ್ಥಿತಿನಲ್ಲಿರಲ್ಲ. ಅವರು ಅವ್ರ ಕೆಲಸದಲ್ಲಿ ವ್ಯಸ್ತರಾಗಿಬಿಟ್ಟಿರ್ತಾರೆ. ಯಾರೋ ಪಕ್ಕದ ಮನೆಯವರೆಲ್ಲೋ ಹೋಗ್ತಾರೆ ಅಂದಾಗ ಆ ಮಗು ಹಠ ಮಾಡುತ್ತೆ, ನಾನು ಅವ್ರ ಜೊತೆ ಹೋಗ್ತೀನಿ ಅಂತ. ಅದಕ್ಕೆ ಅಮ್ಮ ಹೇಳ್ತಾಳೆ, ನೋಡಪ್ಪ, ನಾವೇ ನಿನ್ಗೆ ಇವತ್ತಲ್ಲ ನಾಳೆ ಕರ್ಕೊಂಡು ಹೋಗ್ತೀವಿ, ಪಾಪ ಅವ್ರಿಗೆ ನೀನು ತೊಂದರೆ ಕೊಡೋದು ಸರಿಯಲ್ಲ ಅಂತ ಹೇಳಿ ಮಗುನ ಅವ್ರ ಜೊತೆ ಕಳಿಸ್ಕೊಡಲ್ಲ. ಮಗುಗೆ ಭಾಳ ಸಿಟ್ಟು ಬಂದುಬಿಡುತ್ತೆ. ಮಗುಗೆ ಸಿಟ್ಟು ಬಂದಾಗ ಅದೇನು ಮಾಡುತ್ತೆ, ತಾಯಿನ ತಳ್ಳುತ್ತೆ ಕೋಪದಲ್ಲಿ. ಕೋಪದಲ್ಲಿ ತಾಯಿನ ತಳ್ಳಿದಾಗ ಅವಳು ಮೆಟ್ಲಿಂದ ಬಿದ್ದು ಬಿಡುವಂತಹ ಸಂದರ್ಭ ಇರುತ್ತೆ. ಆದರೆ ಅವಳು ಹೇಗೋ ಸವರಿಸ್ಕೊಂಡು ಮೆಟ್ಲತ್ಬಿಟ್ಟು ಮೇಲಕ್ಕೆ ಹೋಗಿಬಿಡ್ತಾಳೆ. ಆದರೆ ಮಗುಗೆ ಒಂದು ಸ್ವಲ್ಪನೂ ಕೋಪ ಪ್ರದರ್ಶಿಸೋದಿಲ್ಲ, ಏನೂ ಹೇಳೋದಿಲ್ಲ. ಆ ಮಗು ಸ್ವಲ್ಪ ಹೊತ್ತು ಹಠ ಎಲ್ಲ ಮಾಡಿ ಆಮೇಲೆ ಮತ್ತೆ ತಾಯಿ ಹತ್ರ ಬಂದು ಪಕ್ಕ ಕೂತ್ಕೊಂಡಾಗ ತಾಯಿ ನಿಧಾನವಾಗಿ ಹೇಳ್ತಾಳೆ, ನೋಡಪ್ಪ, ನೀನು ಕೋಪದಲ್ಲಿ ನನ್ನನ್ನು ತಳ್ಳಿಬಿಟ್ಟೆ. ನಾನೇನಾದರೂ ಮೆಟ್ಲು ಜಾರಿ ಬಿದ್ದುಬಿಟ್ಟಿದ್ದಿದ್ರೆ ನಿನಗಿವತ್ತು ಅಮ್ಮ ಇಲ್ಲದೇ ಇದ್ದಂಗೂ ಆಗ್ಬೋದಿತ್ತು ಅಲ್ವಾ ಅಂತ ಒಂದು ಮಾತು ಹೇಳಿದ ಕೂಡಲೇ ಆ ಮಗುಗೆ ಆ ಕ್ಷಣ ಅದರ ಅರಿವಾಗಿ ಜೋರಾಗಿ ಅಳಕ್ಕೆ ಶುರು ಮಾಡುತ್ತೆ. ಸಾರಿ ಅಮ್ಮ, ನಾನು ಗೊತ್ತಿಲ್ಲದೆ ಮಾಡಿಬಿಟ್ಟೆ ಅಂತ. ಆವಾಗ ತಾಯಿ ಏನು ಮಾಡ್ತಾಳೆ, ಅವಳು ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಮಗುನ ತಪ್ಕೊಳ್ತಾಳೆ. ಹೀಗೆ ನಾವು ಮಗುವಿಗೆ ಅರಿವನ್ನು ಕೊಡಬೇಕು. ತಕ್ಷಣ ಕೋಪ ಮಾಡಿ ಬೈದು ಎಲ್ಲ ಮಾಡಿಬಿಟ್ರೆ ಎಲ್ಲರ ಮನಸ್ಸು ಕೆಡುತ್ತೆ ಹೊರತು ಅದರಿಂದ ನಾವು ಏನೂ ಪಾಠ ಕಲಿಯೋದಿಲ್ಲ. ಹಾಗೆ ಭಗವಂತ ನಮಗೇನು ಮಾಡ್ತಾನೆ, ಅವನಿಗೆ ಕೋಪ ಬಂದರೂ ಸಹ ನಮ್ಮ ಮೇಲೆ ಅವನು ಕೋಪ ಮಾಡಿಕೊಳ್ಳದೆ ಇವರನ್ನು ಮತ್ತೆ ಉದ್ಧರಿಸೋಣ ಅಂತ ಕಾಯ್ತಾ ಇರ್ತಾನೆ. ಅಂಥ ರಾಮನ್ನ ಏನಂತಾರಂತೆ ಗೊತ್ತಾ, ಮನೋಭಿರಾಮ. ಅಂದರೆ ಯಾವಾಗ ನಮ್ಮ ಈ ಈಗೋ ಅನ್ನುವಂತಹ ಶರೀರ, ಅಂದರೆ ಈ ಶರೀರವನ್ನು ಲಂಕೆಗೆ ಹೋಲಿಸ್ತಾರೆ. ಈಗೋ ಅದರಲ್ಲಿ ಇದ್ದಾಗ ಯಾವಾಗ ನಮ್ಮ ಈಗೋ ಸುಟ್ಟು ಹೋಗುತ್ತೋ, ನಮಗೆ ಆ ದೇಹ ಸುಟ್ಟು ಹೋಗುತ್ತೆ, ಆವಾಗ ನಮಗೆ ಹೊಸ ಜನ್ಮ ಸಿಕ್ಕತ್ತೆ. ಈ ತಿರುಪ್ಪಾವೆಯಲ್ಲಿ ಹೇಳ್ತಾ ಹೋಗ್ತಿರೋದು ಅದೇ. ಇಂಥ ಒಂದು ತಿರುಮಂತ್ರ ನಮಗೆ ಸಿಕ್ಕಿದಾಗ, ನಮಗೆ ಹೊಸ ಜೀವ ಸಿಕ್ಕಿದಾಗ ನಮ್ಮ ಆತ್ಮದಲ್ಲಿ ರಾಮ ಪ್ರತಿಷ್ಠಾಪನೆ ಆಗ್ತಾನೆ. ಅಂದರೆ ನಮ್ಮಲ್ಲಿ ಸತ್ವಗುಣಗಳು ಮೇಲಕ್ಕೆ ಬರ್ತವೆ ಅಂತ ಹೇಳ್ತಾ ಹೋಗ್ತಾಳೆ. ಇನ್ನೂ ಹಾಲನ್ನು ಕರೆಯದೇ ಇರುವಾಗ ಪಶುಗಳು ತಮ್ಮ ಎಳೆ ಕರುಗಳನ್ನು ಪ್ರೀತಿಯಿಂದ ಸ್ಮರಿಸಿ ಕೂಗುವವು. ಎಳೆ ಕರುಗಳ ಸ್ಮರಣೆ ಮಾತ್ರದಿಂದಲೇ ಅವುಗಳ ಕೆಚ್ಚಲಿನ ಮೂಲಕ ಹಾಲಿನ ಧಾರೆ ಸುರಿಯುವುದು. ಅಂಗಳದ ನೆಲವೆಲ್ಲ ಒದ್ದೆ ಆಗಿಬಿಡುತ್ತೆ. ಹಾಗೆ ನಮಗೆ ಆಚಾರ್ಯರು, ಭಗವಂತ ನಮಗೆ ಜ್ಞಾನದ ಧಾರೆ ಎರಿತಾರೆ. ಹೇಗೆ ಹಾಲು ಸುರಿದು ಹೋಗುತ್ತೋ ಅಂಥ ಜ್ಞಾನ ಧಾರೆಯಲ್ಲಿ ನಾವು ಮಿಂದು ಹೋಗ್ತೀವಿ. ಆ ಭಕ್ತಿಯ ಸ್ಮರಣೆ, ಮನಸ್ಸಿಗೆ ಹಿತಕರವಾದ ರಾಮನ ಸ್ತುತಿ ಹಾಡ್ತಿದ್ರೆ ನಾವು ಎಲ್ಲಿ ಬೇಕಾದರೂ ಆನಂದವಾಗಿರಬಹುದು. ಹೀಗೆ ಆನಂದವಾಗಿ ನಾವು ಇದ್ದಾಗ ನೀನು ಮಾತ್ರ ಒಳಗಡೆ ರಾಮನ ಸ್ಮರಣೆ ಮಾಡ್ತಾ ಒಳಗೇ ಸೇರ್ಕೊಂಡ್ಬಿಟ್ಟಿದ್ದೀಯಲ್ಲ. ನಾವಿಷ್ಟೆಲ್ಲ ಹೇಳ್ತಾ ಇದ್ದೀವಿ, ಹಾಗಾಗಿ ನೀನು ತುಂಬ ಭಾಗ್ಯವಂತರ ಜೊತೆ ನಾವಿದ್ದರೆ ನಮ್ಮ ಭಾಗ್ಯನೂ ಚೆನ್ನಾಗಾಗ್ಬಿಡುತ್ತೆ ಅಂತ. ಸತ್ಸಂಗದಲ್ಲಿ ಇದ್ದರೆ ನಮಗೆಲ್ಲನೂ ಒಳ್ಳೆಯದಾಗುತ್ತೆ ಅನ್ನೋ ಅರ್ಥದಲ್ಲಿ ಇಷ್ಟೆಲ್ಲ ನಿನಗೆ ಸಂಪತ್ತಿದೆ, ನೀನು ಭಾಗ್ಯವಂತಳು, ನೀನು ರಾಮನ ಸ್ಮರಣೆಯನ್ನು ಮಾಡ್ತಾ ಇದ್ದೀಯ. ಹಾಗಾಗಿ ನಿನ್ನಂಥವಳು ಖಂಡಿತ ನಮ್ಮ ಜೊತೆ ಬರಬೇಕು. ನಾವೆಲ್ಲ ಹೊರಟಿರೋದು ಕೃಷ್ಣನ ಮನೆಯ ಕಡೆ, ಭಗವಂತನ ಮನೆ ಕಡೆ ನಾವು ಹೋದಾಗ ನಿಮ್ಮಂಥವ್ರನ್ನೆಲ್ಲ ನಾವು ಜೊತೇಲಿ ಕರ್ಕೊಂಡು ಹೋಗ್ತಿದ್ರೆ ನಮ್ಮ ಜ್ಞಾನ ವೃದ್ಧಿಯಾಗಿ ನಮಗೆ ಮೋಕ್ಷ ಸಿಕ್ಕೋದಂತೂ ಖಂಡಿತ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾಳೆ. ಹಾಗೆ ಅಂಥ ಮನೋಭಿಷ್ಟ ರಾಮನನ್ನು ನಮ್ಮ ಹೃದಯದೊಳಗೆ, ಈ ದೇಹದೊಳಗೆ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಅವಳ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ಭಾವದಲ್ಲಿ ನಾವು ನಡೆಯೋಣ. ಇದನ್ನು ಹೇಳ್ತಾ ಒಂದು ಸುಂದರವಾದ ಹಾಡು ನಂದೀಶ್ ಸರ್ ಅವರು ಹಾಡಿದ್ದಾರೆ. ಆ ಹಾಡನ್ನು ಕೇಳ್ತಾ ಈ ಪದ್ಯದ ತಾತ್ಪರ್ಯವನ್ನು ಮುಗಿಸೋಣ. ಜೈ ಶ್ರೀಮನ್ನಾರಾಯಣ. ಆಂಡಾಳ್ ತಿರುವಳಿಗಡೆ ಶರಣಂ. ಮಹರ್ಷಿ ರವೀಂದ್ರನಾಥ್ ಟ್ಯಾಗೂರರ ಒಂದು ಕವನದ ಕನ್ನಡದ ಅನುವಾದ, ಅದರ ವಾಚನ. ದೇಹದ ಗುಡಿಯೊಳಗೆ
ದೇಹದ ಗುಡಿಯೊಳಗೆ ಯಾರಿಹನೋ ದೇವ, ಯಾರಿಹನೋ ದೇವ ದೇಹದ ಗುಡಿಯೊಳಗೆ. ಬಾಗಿಲುಗಳೆಲ್ಲ ತಮಗೆ ತಾವೇ ತೆರೆದವು, ತಮಗೆ ತಾವೇ ತೆರೆದವೋ ಬಾಗಿಲುಗಳೆಲ್ಲ. ಯಾರಿಹನೋ ದೇವ ಒಳಗೆ. ದೀಪಗಳೆಲ್ಲ ಬೆಳಗಿ ತಮಗೆ ತಾವೇ ಹೊಳೆದವೋ. ಯಾರಿಹನೋ ದೇವ ಒಳಗೆ. ದೀಪಗಳೆಲ್ಲ ಬೆಳಗಿ ಹೊಳೆದುವೋ ತೊಳಗಿ. ಯಾರಿಹನೋ ದೇವ ಒಳಗೆ. ದೇಹದ ಗುಡಿಯೊಳಗೆ ಯಾರಿಹನೋ ದೇವ. ಕತ್ತಲದು ದೂರ ದೂರ ಹರಿದುದೋ, ಕಪ್ಪನೆಯ ಹಕ್ಕಿಯಂತೆ. ಕತ್ತಲದು ದೂರ ದೂರ ಹರಿದುದೋ ದೂರ ಹಕ್ಕಿಯಂತೆ. ಯಾರಿಹನೋ ದೇವ ದೇಹದ ಗುಡಿಯೊಳಗೆ. ಸನ್ಮಾನ್ಯ ಮಹದೇವ ಅವರು ಈ ಇಂಗ್ಲೀಷ್ ಪದ್ಯವನ್ನು ಕಳಿಸಿದ್ರು. ಅದರ ಭಾಷಾಂತರವನ್ನು ನಾನೇ ಮಾಡಿ ಹಾಡಿದ್ದೀನಿ. Who is in my temple? All doors do open themselves, all the lights do light themselves. Darkness like a dark bird flies away, oh flies away. ಇದು ಸಾಲುಗಳು. ನನಗೆ